ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಅಂತ ಅಂದರೆ 4,000 ರೂಪಾಯಿ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ. ಸೊ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಹಣ ಬಂದಿಲ್ಲ ಅಂತ ಅಂದರೆ ಮಿಸ್ ಮಾಡದೆ ಈ ಒಂದು ಕೆಲಸವನ್ನು ಮಾಡಿ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ. ಜೊತೆಗೆ ಅನ್ನಭಾಗ್ಯ ಯೋಜನೆಯಿಂದ 2 ಹೊಸ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಎಲ್ಲ ಫಲಾನುಭವಿಗಳಿಗೂ ಕೂಡ ಈ ಒಂದು 2 ಅಪ್ಡೇಟ್ಗಳು ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ವಾಚ್ ಮಾಡಿ. ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಇದರ ಜೊತೆಗೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಮೊದಲನೇದಾಗಿ ಇವಾಗ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ 2 ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದೆ. ಏನಂತ ಅಂದರೆ ಹಲವಾರು ತಿಂಗಳುಗಳಿಂದ ಏನಾಗಿದೆ ಅಂತ ಅಂದರೆ ಗೃಹಲಕ್ಷ್ಮಿ ಹಣ ಏನು ಜಮಾ ಆಗ್ತಿದೆ, ಬಟ್ ಅನ್ನಭಾಗ್ಯ ಯೋಜನೆಯ ಹಣ ಕೆಲವು ಫಲಾನುಭವಿಗಳಿಗೆ 1 ಕಂತಿನ ಹಣನೂ ಕೂಡ ಅಂತ ಅಂದರೆ 1 ತಿಂಗಳ ಹಣ ಕೂಡ ಜಮಾ ಆಗಿಲ್ಲ. ಇನ್ನು ಕೆಲವರಿಗೆ ತುಂಬಾ ಪೆಂಡಿಂಗ್ ಉಳ್ಕೊಂಡಿದೆ. 1 ತಿಂಗಳು 2 ತಿಂಗಳು ಹಣ ಬಂದು ಪೆಂಡಿಂಗ್ ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು. ಬಟ್ ಇವಾಗ ಮೊದಲನೇದಾಗಿ ಬಂದಿರೋ ಗುಡ್ ನ್ಯೂಸ್ ಏನಂತ ಅಂದರೆ ನೀವು DBT ಸ್ಟೇಟಸಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಸ್ಟೇಟಸನ್ನು. ಅಂತ ಅಂದರೆ ಇವಾಗ ಯಾವುದೇ ಒಂದು ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ರೂ ಕೂಡ ಅವರು ಆಹಾರ ಏನು ಇಲಾಖೆಯದು ವೆಬ್ಸೈಟ್ ಇದೆ ಸೊ ಅಲ್ಲಿ ಅಪ್ಡೇಟ್ ಮಾಡಿರ್ತಾರೆ. ಇವಾಗ ಆಲ್ರೆಡಿ ಏಪ್ರಿಲ್ ಮತ್ತು ಮೇ ತಿಂಗಳದ್ದು ಒಂದು 2 ತಿಂಗಳ ಒಂದು ಕಾಲಮ್ ಓಪನ್ ಆಗಿದೆ. ಸೊ ಅಲ್ಲಿ ಮೆನ್ಷನ್ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ನಿಮ್ಮ ಖಾತೆಗೂ ಕೂಡ ಬಿಡುಗಡೆ ಆಗುತ್ತೆ. ನೀವು ಸ್ವಲ್ಪ ವೆಯ್ಟ್ ಮಾಡಿ. ಏನಾದರೂ ನಿಮಗೆ ಏಪ್ರಿಲ್ ತಿಂಗಳ ಹಣನೂ ಕೂಡ ಬಂದಿಲ್ಲ ಅಂತ ಅಂದರೆ ನಿಮಗೆ ಒಟ್ಟಿಗೆ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಬರುವಂತಹ ಚಾನ್ಸಸ್ ಇದೆ ಅಂತಲೇ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಮ್ಮ ಖಾತೆಗಳನ್ನು ಆದಷ್ಟು ಚೆಕ್ ಮಾಡ್ಕೊಳ್ತಾ ಇರಿ. ಅನ್ನಭಾಗ್ಯ ಯೋಜನೆಯ ಹಣ ಕೂಡ ನಿಮಗೆ ಜಮಾ ಆಗುತ್ತೆ. ಒಂದು ವೇಳೆ ಜಮಾ ಆಗಲಿಲ್ಲ ಅಂತಂದರೆ ನಿಮ್ಮ ಸ್ಟೇಟಸ್ಗಳನ್ನು ಚೆಕ್ ಮಾಡ್ಕೊಳ್ತಾ ಇರಿ ಅವಾಗ. ಯಾಕೆ ಅಂತಂದರೆ ಏನಾದರೂ ಒಂದು ಪ್ರಾಬ್ಲಮ್ ಆಗಿದ್ರೆ ಸೊ ಅದು ಕ್ಯಾನ್ಸಲ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಚೆಕ್ ಮಾಡ್ಕೊಳ್ತಾ ಇರಿ. ಒಂದು ವೇಳೆ ಹಣ ಬರಲಿಲ್ಲ ಅಂದರೆ ಫುಡ್ ಆಫೀಸ್ಗೆ ಹೋಗಿ ಸ್ವಲ್ಪ ಎಂಕ್ವೈರಿನ ಮಾಡಿಸ್ಕೊಳ್ಳಿ. ಆಮೇಲೆ ನಿಮಗೆ ಹಣ ಬರುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಇಲ್ಲಿ 2 ತಿಂಗಳ ಹಣ ಇನ್ನು ಮುಂದೆ ಬಿಡುಗಡೆ ಆಗ್ತಾ ಇದೆ. ಸೊ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ನೋಡ್ಕೊಳ್ತಾ ಇರಿ. ಇನ್ನೇನು ಈ ವೀಕ್ ಒಳಗಡೆ ಗೃಹಲಕ್ಷ್ಮಿದಾಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, 2ರದ್ದು ಕೂಡ ಹಣವನ್ನು ಜಮಾ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ದೆನ್ ನೆಕ್ಸ್ಟು ಇವಾಗ 2ನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಏನು ಅಂತ ಅಂದರೆ 4,000 ರೂಪಾಯಿ ಹಣ ಒಟ್ಟಿಗೆ ಅಂತ ಹೇಳ್ತಿದ್ದೀರಾ. ಸೊ ಏನಿದು ಅಂತ ನೀವು ಕೇಳ್ಬೋದು. ಇವಾಗ ಆಲ್ರೆಡಿ 11ನೇ ಕಂತಿನ ಹಣ ಬಂದಿದೆ ಅಂತ ಒಂದು ದಿನಕ್ಕೆ ಒಬ್ಬರು ಇಬ್ಬರು ಮೆಸೇಜನ್ನು ಮಾಡ್ತಾನೆ ಇದ್ದಾರೆ. ಯಾಕೆ ಅಂತಂದರೆ ಇವತ್ತಿನ್ನೂ ನಿನ್ನೆ ಇವತ್ತಿನ ಸ್ಟಾರ್ಟ್ ಆಗಿರುವಂಥದ್ದು ಇದ್ರ ಒಂದು ಪ್ರೋಸೆಸ್ಸು. ಸೊ ಹಾಗಾಗಿ ಎಲ್ರಿಗೂ ಕೂಡ ಬರುತ್ತೆ. 4,000 ರೂಪಾಯಿ ಹಣ ಅಂತ ಅಂದರೆ ನಿಮಗೆ 10ನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಒಟ್ಟಿಗೆ ನಿಮಗೆ 10 ಮತ್ತು 11ನೇ ಕಂತಿನ ಹಣ 4,000 ರೂಪಾಯಿ ಜಮಾ ಮಾಡ್ತಾ ಇದ್ದಾರೆ. ಕೆಲವೊಬ್ಬರ ಖಾತೆಗೂ ಕೂಡ ಜಮಾ ಆಗಿದೆ. ನಿನ್ನೆ ನೋಡಿದ್ದೆ 4,000 ರೂಪಾಯಿ ಹಣ ಬಂದಿದೆ ಅಂತ ಯಾರೋ ಒಬ್ಬರು ಮೆಸೇಜ್ ಮಾಡಿದರು. ಸೊ ಹಾಗಾಗಿ ತಿಳಿಸ್ಕೊಡ್ತಿರೋ ಅಂಥದ್ದು. ಸೊ ಒಟ್ಟಿಗೆ 4,000 ರೂಪಾಯಿ ಜಮಾ ಮಾಡ್ತಿದ್ದಾರೆ. ಒಂದು ವೇಳೆ ಹಣ ಬಂದಿಲ್ಲ ಅಂತ ಅಂದರೆ ಏನು ಮಾಡಬೇಕು? ಈ ಒಂದು ಕೆಲಸ ಮಾಡಿ ಅಂತ ಹೇಳಿದ್ರಿ ಅಂತ ಕೇಳ್ಬೋದು ನೀವು. ಸೊ ಏನಂತ ಅಂದರೆ ಇವಾಗ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿರಬೇಕು. ಸೊ ಪಾಸ್ಬುಕ್ಕಿಗೆ ಆಗಿರ್ಬೋದು, ಬ್ಯಾಂಕ್ ಅಕೌಂಟ್ಗೆ ಆಗಿರ್ಬೋದು ಆಧಾರ್ ಲಿಂಕ್ ಆಗಿರಬೇಕು. ಜೊತೆಗೆ ರೇಷನ್ ಕಾರ್ಡ್ಗೂ ಕೂಡ ಆಧಾರ್ ಲಿಂಕ್ ಆಗಿರಬೇಕು. ದೆನ್ ನೆಕ್ಸ್ಟು ಈ ರೀತಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇದ್ದರೆ ಅಂಥವ್ರಿಗೆ ಹಣ ಬರೋದಿಲ್ಲ. ಸೊ ಹಾಗಾಗಿ ಆಲ್ರೆಡಿ ಹೇಳಿದ್ದೀನಿ ಎಷ್ಟೊಂದು ಸಲ ನಿಮಗೆ ಅಪ್ಡೇಟ್ ಮಾಡಿಸ್ಕೊಳ್ಳೇಬೇಕು ಅಂತ. ಸೊ ಯಾರು ಇನ್ನೂ ಕೂಡ ಅಪ್ಡೇಟ್ ಮಾಡಿಸಿಲ್ಲ ಪ್ಲೀಸ್ ಮಾಡಿಸ್ಕೊಳ್ಳಿ. ಮಾಡಿಸ್ಕೊಂಡ್ರೆ ಮಾತ್ರ ನಿಮಗೆ ಯಾವುದೇ ಒಂದು ಗೌರ್ಮೆಂಟಿಂದ ಬರುವಂತಹ ಹಣ ನಿಮ್ಮ ಖಾತೆಗೆ ಜಮಾ ಆಗುವಂಥದ್ದು. ಸೊ ಮಾಡಿಸಿದ್ದೀವಿ ಅಂತ ಸುಮ್ಮನೆ ಆಗೋದಕ್ಕೆ ಹೋಗಬೇಡಿ. ನಿಮ್ಮ ಸ್ಟೇಟಸ್ಗಳನ್ನು ಚೆಕ್ ಮಾಡಿಸ್ಕೊಳ್ತಾ ಇರಿ. ಸೊ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಸೊ ಈ ರೀತಿ ಹಣ ನಿಮ್ಮ ಖಾತೆಗಳಿಗೆ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಈ ಒಂದು 2 ಅಪ್ಡೇಟ್ಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.